ಇದೀಗ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅಬ್ದುಲ್ ರಜಾಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮ್ಯಾಮ್. ಅಬ್ದುಲ್ ರಜಾಕ್ ಅವರೇ, ಚಕ್ರವರ್ತಿ ಸೂಲಿಬೆಲೆ ಅವರ ಕೇಸ್ಗಳ ಬಗ್ಗೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಮಾಹಿತಿಯನ್ನ ಕೇಳಿರುವಂಥದ್ದು. ಇದರ ಬೆನ್ನಲ್ಲೇ ಡಿಜಿಪಿ ಕೂಡ ಈಗ ಸಂದೇಶ ರವಾನಿಸಿದ್ದಾರೆ, ಫ್ಯಾಕ್ಸ್ ಮತ್ತು ವೈರ್ಲೆಸ್ ಮೂಲಕ. ಅವರ ವಿರುದ್ಧ 2022ರಿಂದ 25ರವರೆಗೂ ಏನೆಲ್ಲ ಕೇಸ್ಗಳಿದೆಯೋ ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಎಲ್ಲಾ ಠಾಣೆಗಳಿಗೂ. ಯಾಕಿದು, ಏನಿರಬಹುದು? ಅಲ್ಪಸಂಖ್ಯಾತ ಆಯೋಗ ಯಾಕೆ ಮಾಹಿತಿ ಕೇಳಿದೆ? ಅಲ್ಪಸಂಖ್ಯಾತ ಆಯೋಗದ ಕೆಲಸ ಏನು? ಏನ್ ಕೆಲಸ ಅವರು ಕೇಳಿದ್ರೆ ತಪ್ಪೇನಿದೆ? ಫಸ್ಟ್ ಆಫ್ ಆಲ್ ಏನು ಅಂದ್ರೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವಂತ ಕರ್ತವ್ಯ ಸರ್ಕಾರದ್ದು. ಇವಾಗ ಸರ್ಕಾರದ ನಿರ್ಧಾರ, ಇವಾಗ ಸರ್ಕಾರದ ಒಂದು ಒಳಪತ್ರ ಅದು. ಅದಕ್ಕೆ ನೀವು ಬಹಿರಂಗವಾಗಿ ನ್ಯೂಸ್ ಅಲ್ಲಿ ತೋರಿಸ್ಕೊಂಡು ಈ ತರ ನಡೀತಾ ಇದೆ ಮಾಡಿ, ಪರವಾಗಿಲ್ಲ. ಆದ್ರೆ ಇಲ್ಲಿ ಒಂದೇ ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ. ಒಂದು ಒಬ್ಬ ಕ್ರಿಮಿನಲ್ ಮೇಲೆ ಏನೇನು ಕ್ರಿಮಿನಲ್ ಕೇಸಸ್ ಇದೆ ಅಂತ ಒಂದು ಆಯೋಗ ಕೇಳಿದೆ. ಅದ್ರಲ್ಲಿ ಏನ್ ತಪ್ಪಿದೆ? ಬರ್ಲಿ, ಏನೇನ್ ಕೇಸಸ್ ಇದೆ ಎಲ್ಲ ಮುಂದಕ್ಕೆ ಬರ್ಲಿ. ಅದಾದ್ಮೇಲೆ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ? ಪೊಲೀಸ್ ಇಲಾಖೆಗೆ ಯಾವುದೇ ಜವಾಬ್ದಾರಿ ಇಲ್ವಾ? ಆಯೋಗ ಕೇಳಬೇಕಾ? ಇಲ್ಲ, ಆಯೋಗ ಕೇಳ್ಬೋದಲ್ಲ. ನಾಳೆ ದಿನ ಈ ತರ ನಡೀತಾ ಇದೆ. ಇವಾಗ ಕರಾವಳಿ ಪ್ರದೇಶದಲ್ಲಿ ಏನೇನ್ ನಡೀತಾ ಇದೆ, ಇವಾಗ ಅಲ್ಪಸಂಖ್ಯಾತರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಿಲ್ಲ. ಅಲ್ಲಿ 8 ಗಂಟೆಗೆ ಬಂದ್ಬಿಟ್ಟು ಪೊಲೀಸ್ನವರಲ್ಲಿ ಅಂಗಡಿಗಳನ್ನ ಮುಚ್ಚ್ರಿ ಅಂತ ಹೇಳೋದು. ಇವಾಗ ಇಲ್ಲಿಂದ ಇವರಲ್ಲಿಗೆ ಹೋಗ್ಬಿಟ್ಟು ಸುಮ್ನೆ ಬಾಯಿಗೆ ಏನ್ ಬರುತ್ತೆ ಅದೆಲ್ಲ ನೋಡಿ. ಫಸ್ಟ್ ನನ್ನ ಓಪನಿಂಗ್ ಮಾತನ್ನ ದಯವಿಟ್ಟು ನೀವು ಎಲ್ರಿಗೂ ಅಷ್ಟೊಂದು ಅವಕಾಶ ಕೊಟ್ಟಿದ್ದೀರಾ, ನನಗೂ ಸ್ವಲ್ಪ ಟೈಮ್ ದಯವಿಟ್ಟು. ನಾನು ಪದೇ ಸುವರ್ಣ ನ್ಯೂಸ್ ಅಲ್ಲಿ ಡಿಬೇಟ್ ಬಂದಾಗ ಇದೇ ತರದ ಒಂದು ಕೋಮು ದ್ವೇಷ ಭಾಷಣ, ಅದೇ ತರದ ಒಂದು ಕೋಮು ಗಲಭೆ, ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ, ಇದ್ರಲ್ಲೆಲ್ಲ ಅಜಿತ್ ಹನುಮಕ್ಕರ್ ಸರ್ ಅವರು ಒಂದು ಮೊದಲನೇ ಪ್ರಶ್ನೆ ನನಗೆ ಏನ್ ಕೇಳ್ತಾರೆ, ಇನ್ನ ರಾಜ್ಯ ಈ ತರ ಎಷ್ಟು ಘಟನೆಗಳನ್ನ ಸಹಿಸ್ಕೋಬೇಕು ಅಂತ ಕೇಳ್ತಾರೆ. ಉತ್ತರ ಕೊಡಿ ಅಬ್ದುಲ್ ರಜಾಕ್. ಅಲ್ಪಸಂಖ್ಯಾತ ಆಯೋಗ ಕೇಳಿದಂತಹ ಮಾಹಿತಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಇಲ್ವಾ? ನೀವು ಡಿಬೇಟ್ ಇನ್ವೈಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಗೆಸ್ಟ್ ಗೆ ಸ್ಟೇಟ್ಮೆಂಟ್ ಮಾಡಕ್ಕಾದ್ರೂ ಅಬ್ದುಲ್ ರಜಾಕ್, ನೀವು ಲೇಟ್ ಆಗಿ ಜಾಯಿನ್ ಆದ್ರಿ. ಜಾಯಿನ್ ಆದ ತಕ್ಷಣನೇ ನಿಮ್ಗೆ ಚಾನ್ಸ್ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಮಾತಾಡಿ. ಅವ್ರನ್ನ ಯಾರು ಕೂಡ ನಾನು ಕ್ವಶನ್ ಮಾಡಿಲ್ಲ. ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ, ಯಾವಾಗ ಡಿಬೇಟ್ ಬಂದ್ರು ಕೂಡ ಇದೇ ತರ ಒಂದು ಪ್ರಶ್ನೆ ಮುಂದಕ್ಕೆ ಬರುತ್ತೆ. ಇನ್ನ ರಾಜ್ಯ ಎಷ್ಟಂತ ಸಹಿಸ್ಬೇಕು, ಇನ್ನ ಎಷ್ಟು ಜನ ಕೊಲೆ ಆಗ್ಬೇಕು ಕರಾವಳಿಯಲ್ಲಿ, ಇದು ಯಾವತ್ತಿಗೆ ಮುಕ್ತಾಯ ಆಗುತ್ತೆ? ಅದೇ ಇದೆಲ್ಲ ಮುಕ್ತಾಯ ಮಾಡಕ್ಕೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇದನ್ನ ಚೆನ್ನಾಗಿಟ್ಕೊಳ್ಳೋದಿಕ್ಕೆ ಏನೇನು ಆಗುತ್ತೋ ಅದು ಏನೇನ್ ಮಾಡ್ಬೇಕು ಅದು ಸರ್ಕಾರ ಮಾಡುತ್ತೆ. ಒಬ್ಬ ಕ್ರಿಮಿನಲ್ ಮೇಲೆ ಏನೇನ್ ಕ್ರಿಮಿನಲ್ ಕೇಸಸ್ ಇದೆ ಅಂತ ಅದು ಆಯೋಗ ಒಂದು ಕೇಳಿದ್ರೆ ಅದ್ರ ಮೇಲೆ ಏನ್ ಪ್ರಶ್ನೆ ಎತ್ತಿದ್ದೀರಾ ನೀವು? ಅವನೊಬ್ಬ ಕ್ರಿಮಿನಲ್ಲು. ಯಾವತ್ತಾದ್ರೂ ಈ ರಾಜ್ಯಕ್ಕೆ, ಈ ಕ್ಷೇತ್ರಕ್ಕೆ, ಈ ಜನಕ್ಕೆ ಏನಾದ್ರೂ ಉದ್ಯೋಗ ಆಗುವಂತ ಕೆಲಸ ಮಾಡಿದಾರ? ಇಲ್ಲ. ಯಾವತ್ತಾದ್ರೂ ಈ ಜನರಲ್ಲಿ ಮಧ್ಯ ಬಂದ್ಬಿಟ್ಟು ನೀವು ಚೆನ್ನಾಗಿ ಓದ್ರಿ, ಎಂಜಿನಿಯರ್ಗಳಾಗ್ರಿ ಅಂತ ಯಾವ್ದಾದ್ರು ಒಂದು ಸ್ಕೀಮ್ ಮಾಡಿದಾರ? ಏನಾದ್ರೂ ಒಂದು ಈ ಜನರ ಉದ್ಯೋಗಕ್ಕೋಸ್ಕರ ಏನಾದ್ರು ಒಂದು ಕೆಲಸ ಮಾಡಿದಾರ? ಚಕ್ರವರ್ತಿ ಸೂಲಿಬೆಲೆ ಅನ್ನೋ ಹೆಸರು ತೆಗೆದ್ಬಿಟ್ಟು ಸುಳ್ಳು ಹೇಳಬಲ್ಲೆ ಅಂತ ಇಟ್ಕೊಬಿಡ್ಬೇಕು ಅವರು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಭಾಷಣದಲ್ಲಿ ಕೇವಲ ಸುಳ್ಳು ಬಿಟ್ರೆ ಸತ್ಯ 5 ಪೈಸಾ ಇರಲ್ಲ ಅದ್ರಲ್ಲಿ. ಇಲ್ಲ, ಕರಾವಳಿಯಲ್ಲಿ ನಿಂತ್ಕೊಂಡು ಮಾತಾಡಿದ ಮಾತಿಗೆ ಮೆಚ್ಚಬೇಕಾ ಯಾರಾದ್ರೂ? ನೀವು ಹಿಂದೂಗಳು, ನಿಮ್ಗೆ ಯಾರು ಹೆಣ್ಮಕ್ಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಹೋಗ್ಬಿಟ್ಟು ಬೇರೆ ಸಮುದಾಯದಲ್ಲಿ ಹೆಣ್ಮಕ್ಳನ್ನ ನೋಡಿ ಅನ್ನೋದು, ಈ ತರ ಚಿಲ್ರೆ ಥರ್ಡ್ ಕ್ಲಾಸ್ ಹೀನಾಯದ ಮಾತನ್ನ ಮಾತಾಡಿ ಇವರು ರಾಜ್ಯದಲ್ಲಿ ಒಂದು ದ್ವೇಷ ಹುಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸ್ವತಃ ಇವರೇ ಮದುವೆ ಆಗಿಲ್ಲ, ಇವ್ರು ಹೋಗ್ಬಿಟ್ಟು ಬೇರೆ. ಈಗ ಚಕ್ರವರ್ತಿ ಸೂಲಿಬೆಲೆ ಕ್ರಿಮಿನಲ್ ಅಂತ ಹೇಳ್ತಿದ್ದೀರಿ, ಅವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದೆಯಾ? ಅದೇ ಅಲ್ವಾ ಕೇಳಿರೋದು ಆಯೋಗ ಕೇಳಿರೋದೇನು? ಅವರ ಕೇಸ್ ಹಿಸ್ಟ್ರಿ ಏನ್ ಕೇಸ್ ಇದೆ ಅಂತ ಎಲ್ಲವೂ ಕ್ರಿಮಿನಲ್. ನೀವು ಹಿಂದೂಗಳು, ನೀವು 30 ವರ್ಷ ಆಯ್ತು, 35 ಆಯ್ತು ಅಂತ ನಿರುದ್ಯೋಗಿಗಳು, ನಿಮ್ಗೆ ಯಾರು ಹೆಣ್ಮಕ್ಳು ಕೊಡ್ಲಿಲ್ಲ ಅಂದ್ರೆ, ನಮ್ ಸಮುದಾಯದಲ್ಲಿ ಯಾರು ಹೆಣ್ಮಕ್ಳು ಕೊಡ್ಲಿಲ್ಲ ಅಂದ್ರೆ ಕಾಯ್ಕೊಂಡು ಕೂತ್ಕೊಂಡಿರ್ಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.